ಸ್ನೇಹಿತರೆ, ಇನ್ಮೇಲೆ ನೀವು ವಾಟ್ಸಪ್ಪಲ್ಲಿ ರೀಲ್ಸನ್ನು ಕೂಡ ನೋಡ್ಬೋದು. ನಿಮಗೆ ಬೇಕಾದ ರೀತಿಯಲ್ಲಿ ಸರ್ಚನ್ನು ಮಾಡಿ ನೀವು ಇಲ್ಲಿ ರೀಲ್ಸನ್ನು ನೋಡ್ಬೋದು. ಸೊ ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮೊಂದು ವಾಟ್ಸಪ್ಪನ್ನು ಓಪನ್ ಮಾಡಿ. ವಾಟ್ಸಪ್ ಓಪನ್ ಆದಮೇಲೆ ಇಲ್ಲಿ ಮೇಟಾ AI ಲೋಗೋ ಇರುತ್ತೆ. ಈ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ನೀವಿಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ಬೋದು. ನಾನೀಗ ಇಲ್ಲಿ RCB ರೀಲ್ಸ್ ವಿಡಿಯೋ ಅಂತ ಟೈಪ್ ಮಾಡಿ ಸೆಂಡ್ ಮಾಡ್ತೇನೆ. ಸೊ ಈಗ ನೋಡ್ತಾ ಇರ್ಬೋದು, ಇಲ್ಲಿ RCB ಅವರ ರೀಲ್ಸ್ ಇಲ್ಲಿ ಓಪನ್ ಆಗಿದೆ, ನೋಡ್ತಾ ಇದ್ದೀರಾ. ಸೊ ಇದನ್ನು ನೀವೀಗ ಇನ್ಸ್ಟಾಗ್ರಾಮ್ಗೆ ಹೋಗಿ ಈ ಒಂದು ರೀಲನ್ನು ನೋಡ್ಬೋದು. ಸೊ ಇಲ್ಲಿ ಈ ಒಂದು ರೀಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ. ಆನಂತರ ನೀವು ಇಲ್ಲಿ ಆ ಒಂದು ರೀಲ್ಸನ್ನು ನೋಡ್ಕೋಬೋದು. ಸ್ನೇಹಿತರೆ, ನೀವು ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಆ್ಯಪ್ಗೆ. ಅಲ್ಲಿ ನೀವು ಈ ಒಂದು ರೀಲ್ಸನ್ನು ನೋಡ್ಬೋದು. ಇಲ್ಲಿ ನೀವು ಯಾವುದೇ ರೀತಿ ರೀಲ್ಸನ್ನು ಕೂಡ ಸರ್ಚ್ ಮಾಡ್ಕೋಬೋದು. ಸೊ ಎಕ್ಸಾಂಪಲಿಗೆ ಈಗ ನನಗಿಲ್ಲಿ DBoss ರೀಲ್ಸ್ ಅಂತ ಟೈಪ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ತಾ ಇದ್ದೀರಾ, ಈಗ ಇಲ್ಲಿ ದರ್ಶನ್ ಅವರ ರೀಲ್ಸ್ ಇಲ್ಲಿ ಓಪನ್ ಆಗಿದೆ, ನೋಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇರುತ್ತಲ್ಲ, ಆ ಒಂದು ರೀಲ್ಸೇ ನಿಮಗೆ ಇಲ್ಲಿ ಸರ್ಚಲ್ಲಿ ಬರುತ್ತೆ. ನೀವಿಲ್ಲಿ ಬೇಕಿದ್ರೆ ಒಂದು ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ ರೀಲ್ಸನ್ನು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೋಬೋದು. ಸ್ನೇಹಿತರೆ, ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಹೊಸ ಅಪ್ಡೇಟ್ ವೀಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ನಾನು ನಿಮಗೆ ನೀಡ್ತಾ ಇರ್ತೇನೆ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.